ಕನ್ನಡದಲ್ಲಿ ಹೆಸರು ಮಾಡಿ ಸಾಕಷ್ಟು ದೊಡ್ಡ ನಾಯಕ ಆಗಿ ಹಿರಿಯ ನಟರಾಗಿರುವಂತಹ ನಮ್ಮ ಶ್ರೀನಾಥ್ ಅವರು ಯಾರಿಗೆ ಗೊತ್ತಿಲ್ಲ ಹೇಳಿ. ಇನ್ನು ಶ್ರೀನಾಥ್ ಅವರು ಇನ್ನಿಲ್ಲ ನಿಜಕ್ಕೂ ಒಂದು ರೀತಿ ಆಘಾತಕಾರಿ ಸುದ್ದಿ. ಹಾಗಾದ್ರೆ ಏನಾಗಿದೆ ಈ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ನಟ ಶ್ರೀನಾಥ್ ಅವರು ಕನ್ನಡ ಸಿನಿಮಾ ರಂಗ ಕಂಡಂಥ ಮೇರು ನಾಯಕ ನಟ ಅಂತ ಹೇಳ್ಬೋದು. ಹಾಗೂ ಪ್ರಣಯ ರಾಜ ಅಂತ ಕೂಡ ಹೆಸರು ತೆಗೆದುಕೊಂಡಂಥ ಅದ್ಭುತವಾದಂಥ ಕಲಾವಿದ ಅಂತ ಸಹ ಹೇಳ್ಬೋದು. ಇನ್ನು ನಟ ಶ್ರೀನಾಥ್ ಅವರು ಸಿನಿಮಾ ರಂಗದಲ್ಲಿ ಅವರದೇ ಅಂತ ರೀತಿಯಲ್ಲಿ ಹೆಸರು ಕೂಡ ಮಾಡಿದಂಥವರು. ಸುಮಾರು 600ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ ನಟ ಶ್ರೀನಾಥ್ ಅವ್ರಿಗೆ ಈಗ 84 ವರ್ಷ ವಯಸ್ಸಾಗಿದೆ. ಈಗ ಸಣ್ಣ ಪುಟ್ಟ ವಯಸ್ಸಾದ ಕಾಯಿಲೆಗಳ ಇರೋದ್ರಿಂದನೂ ಮತ್ತು ಅವಕಾಶಗಳ ಕೊರತೆಯಿಂದನೂ ಕೂಡ ಸಿನಿಮಾ ರಂಗದಿಂದ ದೂರ ಉಳಿದು ವೈಯಕ್ತಿಕ ಜೀವನದಲ್ಲಿ ಆರಾಮಾಗಿದ್ದಾರೆ. ಮತ್ತು ಸದ್ಯ ಈಗ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ನೆಮ್ಮದಿಯ ಜೀವನವನ್ನು ಈಗ ಸಾಗಿಸ್ತಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಅವರ ಪುತ್ರ ಈಗ ಕನ್ನಡ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಆದರೆ ಸಿನಿಮಾದಲ್ಲಿ ಹೀರೋ ಆಗಿ ಮಿಂಚಿಸಬೇಕು ಅಂತ ಕನಸುಕೊಂಡಿದ್ದಂಥ ಶ್ರೀನಾಥ್ ಅವರ ಕನಸು ಭಗ್ನವಾಯಿತು ಅಂತ ಹೇಳ್ಬೋದು. ಹೌದು, ಈ ಹಿಂದೆ ಒಂದು ದುರ್ಘಟನೆ ನಡೆದಂಥ ಪರಿಣಾಮವಾಗಿ ಅವ್ರ ಮಗ ಹೀರೋ ಆಗಲು ಸಾಧ್ಯವಾಗಲಿಲ್ಲ ಅಂತ ಇಂದಿಗೂ ಕೂಡ ಹಿಡ್ಕೊಂಡು ತುಂಬಾ ಭಾವನಾತ್ಮಕವಾಗಿ ಹೇಳ್ಕೊಳ್ತಾರೆ.